ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ. ಸೊ ಏನು ಫಂಕ್ಷನು ಅಂತ ಹೇಳಿ ಗೊತ್ತಾಗುತ್ತೆ, ಸ್ಕಿಪ್ ಮಾಡ್ತೀನಿ ವಿಡಿಯೋನ ನೋಡಿ. ಬೇಗನೆ ಎದ್ದು ರೆಡಿ ಆಗಬೇಕಿತ್ತು, ಬಟ್ ನಾವು ಲೇಟಾಗಿ ಎದ್ದು ರೆಡಿಯಾಗಿ ಮಕ್ಕಳನ್ನೆಲ್ಲ 4 ಜನ ಮಕ್ಕಳನ್ನ ರೆಡಿ ಮಾಡಿ ನಾವು ರೆಡಿ ಆಗೋಷ್ಟರಲ್ಲಿ ಟೈಮೇ ಆಗೋಯಿತು. ಸೊ ಸರಿ ಆಯಿತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಅರ್ಥ ಮಾಡ್ಕೋತಾರೆ ನಮ್ಮ ಸಿಚುವೇಶನ್ನ ಅಂತ ಹೇಳಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬಟ್ ಯಾವೇ ಬಸ್ಸು ರಶ್ಶು ಇಲ್ಲ ಅಂದರೂ ಒಂದು 10 ಬಸ್ಸು ಹೋಯಿತು, ಬಟ್ ಎಲ್ಲ ಫುಲ್ಲು. ಯಾಕಂದರೆ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದಲ್ಲದೆ ನಾವು ಮೈಸೂರಿಗಲ್ವ ಹೋಗ್ತಾ ಇರೋದು, ಸೊ ಮೈಸೂರು ಬಸ್ಸು ರಶ್ಶೇನೆ, ದಸರಾ ಅಲ್ವಾ, ಹಾಗಾಗಿ ಇಲ್ಲೇ ಇಷ್ಟು ರಶ್ಶು. ಇನ್ನು ಮೈಸೂರಲ್ಲಿ ಹೆಂಗಪ್ಪ ನಾವು ಬಸ್ನ ಕ್ಯಾಚ್ ಮಾಡೋದು ಅಂತ ಹೇಳಿ ನಮ್ಗೆ ಯೋಚನೆ ಆಗ್ತಾಯಿತ್ತು. ಹಂಗೂ ನಮ್ಮ ಮಮ್ಮಿ ನೀವು ಇಲ್ಲೇ ಇರಿ, ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಹೋದ್ರು. ಅಂದರೆ ಬಸ್ ಬಂದು ಫುಲ್ಲು ಖಾಲಿ ಇರೋದಿಲ್ಲ, ಆಲ್ರೆಡಿ ಲಂಪಾಪುರದಿಂದ ಎಲ್ಲ ಹತ್ಕೊಂಡು ಬಂದಿರ್ತಾರೆ. ಆಮೇಲೆ ಸರಿ ಆಯಿತು ಅಂತ ಹೇಳಿ ನಾನು ಸೀಟ್ ಹಿಡಿತೀನಿ ಅಂತ ಹೇಳಿ ಹೋದೆ. ಬಟ್ ಸೀಟ್ ಹಿಡಿದೆ, ಯಾವ ಸೀಟ್ ಹಿಡಿದೆ ಅಂದರೆ ಕಂಡಕ್ಟ್ರ್ ಸೀಟ್ ಹಿಡಿದ್ಬಿಟ್ಟೆ. ನಮ್ಮಮ್ಮ ಅದಕ್ಕೆಲ್ಲ ಬೈಸ್ಕೊಂಡು ಹಂಗೋ ಹಿಂಗೋ ಬಂದು ಮೈಸೂರಿಗೆ ಬಂದು ಆಟೋ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಇರಲಿಲ್ಲ ಅಂತೇಳಿ ಅಲ್ಲೇ ಆಟೋಗೆ ಹೋದ್ವಿ. ಇದು ಬಂದು ಎಸ್ಟರ್ಡೇ ನೈಟ್ ಕ್ಲಿಪ್ಪಿಂಗು. ಸೊ ನಾನು ಬಟ್ಟೆ ತರೋಣ ಅಂತ ಹೇಳಿ ಹೋಗಿದ್ವಿ. ಬಟ್ಟೆ ಅಂತೂ ನನಗೆ ಸೆಲೆಕ್ಟ್ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ಯಾವುದೂ ಅಷ್ಟು ಚೆನ್ನಾಗೇ ಇರಲಿಲ್ಲ. ಸೀನಿಯರ್ ವೆಡ್ಡಿಂಗ್ಸಿಗೆ ಹೋಗಿ G7ಗೆ ಹೋಗಿ ಎಲ್ಲ ಕಡೆ ನೋಡಿದ್ವಿ. ಬಟ್ ನಾವು ನೈಟ್ ಟೈಮಲ್ಲಿ ಹೋಗಿದ್ದಿದ್ದು, ಬೆಳಿಗ್ಗೆ ರೆಡಿ ಆಗಿ ಹೋಗಬೇಕು, ಇನ್ನೂ ಸ್ಯಾರಿ ಡ್ರಾಪಿಂಗ್ ಏನೂ ಮಾಡಿರಲಿಲ್ಲ. ಸರಿ ಅಂತ ಹೇಳಿ ಹೋಗಿದ್ವಲ್ಲ, ಬೇಗ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಯಾವುದೂ ಅಷ್ಟು ಚೆನ್ನಾಗೇ ಇರಲಿಲ್ಲ. ಅದು ಹೇಗೆ ಅಂತಂದರೆ ನಾರ್ಮಲ್ ಟೈಮ್ಗಳಲ್ಲಿ ತುಂಬ ಚೆನ್ನಾಗಿರೋ ಬಟ್ಟೆಗಳ ಕಲೆಕ್ಷನ್ಸ್ ಹಾಕಿರ್ತಾರೆ. ಬಟ್ ನಾವು ತಗೋಬೇಕು, ಎಲ್ಲಾದರೂ ಹೋಗಬೇಕು ಅಂತಂದಾಗ ಕಲೆಕ್ಷನ್ ಸಿಗೋದೇ ಇಲ್ಲ, ಅದೇ ಒಂದು ಬೇಜಾರು. ಬಟ್ ಇದು ಕ್ಲಾತ್ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮ ಅಕ್ಕ ಇದನ್ನು ತೊಗೊಂಡ್ಲು. ನಾನು ಹೋಗಿರಲಿಲ್ಲ, ನಮ್ಮ ಅಕ್ಕ ಹೋಗಿದ್ಲು. ನಾನು ಸಿಹಿನ ಮುದ್ದನ್ನ ನೋಡ್ಕೊಂಡು ಮನೇಲೇ ಇದ್ದೆ. ಆ್ಯಂಡ್ ಇನ್ನೂ ಎಷ್ಟೊಂದು ಫ್ರಾಕ್ ಟೈಪ್ ಎಲ್ಲ ಫೋಟೋಸ್ ಕಳಿಸಿದ್ಲು, ಬಟ್ ನಂಗೆ ಅದು ಯಾವುದು ಲೈಕ್ ಆಗಲಿಲ್ಲ. ಒಂಥರ ಶೈನಿ ಥರನೇ ಇತ್ತು, ಬಟ್ ಪ್ಯಾಟ್ರನ್ ಎಲ್ಲ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ನಮ್ಮ ಅಕ್ಕನೂ ಬಟ್ಟೆನೇ ಗಿಫ್ಟ್ ಮಾಡೋಣ ಅಂತ ಹೇಳಿ ನೋಡಿದ್ಲು, ಬಟ್ ಅವಳಿಗೂ ಕೂಡ ಯಾವುದು ಇಷ್ಟ ಆಗಲಿಲ್ಲ. ಹೇಳಬೇಕಂತಂದರೆ ಈ ಬಟ್ಟೆನ ಅವಳೇ ತೊಗೊಂಡಿದ್ದು ಕೊಡೋಣ ಅಂತ ಹೇಳಿ. ಆಮೇಲೆ ನಾನು ಬೇಡ, ನಾನು ಗಿಫ್ಟ್ ಮಾಡ್ತೀನಿ ಕೊಡು ಇದನ್ನ ಅಂತ ಹೇಳಿ ನಾನು ಇಸ್ಕೊಂಡೆ. ಸೊ ಅವಳು ಮುಯಿ ಹಾಕೋದ್ಲು, ಯಾಕಂದರೆ ಅವಳಿಗೂ ಅಲ್ಲಿ ಬಟ್ಟೆ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ. ಅಂದರೆ ನೈಟ್ ಟೈಮಲ್ಲಿ ಹೋಗಿದ್ವಲ್ಲ, ನಮಗೆ ಟೈಮು ಕೂಡ ಇರಲಿಲ್ಲ ಅವಳಿಗೆ ನೋಡ್ಕೊಂಡು ಬರೋಷ್ಟೊತ್ತಿಗೆ. ಇಲ್ಲಿ ಮುದ್ದೂ ಕೂಡ ಅಳ್ತಾನೆ, ಸಿಹಿನೂ ಅಳ್ತಾಳೆ, ನೋಡ್ಕೋಬೇಕಲ್ಲ. ಹಾಗಾಗಿ ಬೇಗ ಬಂದ್ಬಿಟ್ಲು ಇದನ್ನು ಸೆಲೆಕ್ಟ್ ಮಾಡಿಕೊಂಡು. ಆ್ಯಂಡ್ ಹಾಗೇನೆ ನಮಗೂ ಹೇರ್ ಆಕ್ಸೆಸರೀಸ್ ಎಲ್ಲ ಸ್ವಲ್ಪ ತೊಗೊಬಂದಿದ್ಲು. ಯಾಕಂತಂದರೆ ಇಲ್ಲಿ ಏನೂ ಇಲ್ಲ, ಎಲ್ಲ ಮೈಸೂರು ಮನೇಲೇ ಇದೆ. ನಮ್ಮ ಅಕ್ಕನೂ ಬೆಂಗಳೂರಿಂದ ಮೇಕಪ್ ಐಟಮ್ ಮಾತ್ರ ತೊಗೊಬಂದಿದ್ಲು. ನಮ್ಮ ಅಕ್ಕ ಮ್ಯಾಚಿಂಗ್ ಬ್ಯಾಂಗಲ್ಸ್ ಏನೋ ಬುಕ್ ಮಾಡಿದ್ಲು, ಬಟ್ ಅದು ಬಂದಿರಲಿಲ್ಲ. ನಮಗೆ ಫಂಕ್ಷನ್ ಮುಗಿದು 3 ಡೇಸ್ ಆದಮೇಲೆ ಏನೋ ಬಂತು, ಹಾಗಾಗಿ ಮ್ಯಾಚಿಂಗ್ ಬೇಳನ್ನ ಇಲ್ಲೇ ತೊಗೊಬಂದು. ಸೊ ಬಂದ್ವಿ ಇವಾಗ ಫಂಕ್ಷನ್ ಹತ್ರ. ನೋಡ್ತಾ ಇರ್ಬೋದು, ಇವಾಗ ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ ನಾವು ಯಾವ ಫಂಕ್ಷನಿಗೆ ಬಂದಿದ್ದೀವಿ ಅಂತ ಹೇಳಿ. ಎಸ್, ಇವತ್ತು ನಾವು ಗೊಂಬೆ ನಾಮಕರಣಕ್ಕೆ ಬಂದಿದ್ದೀವಿ. ಇದೆಲ್ಲ ಕ್ಲಿಪ್ಪಿಂಗು ಭೂಮಿ ಅಕ್ಕ ಕಳಿಸಿದ್ದು ನನಗೆ. ಯಾಕಂತಂದರೆ ನಾವು ಹೋಗಿದ್ದು ಲೇಟ್ ಆಯಿತು, ಊಟದ ಟೈಮ್ ಹತ್ತತ್ರ ಹೋದ್ವಿ. ಹಾಗಾಗಿ ಭೂಮಿ ಅಕ್ಕನೇ ಎಲ್ಲ ಕ್ಲಿಪ್ಪಿಂಗ್ಸ್ನು ಕಳಿಸ್ಕೊಟ್ರು. ನಾವು ಹೋಗೋಷ್ಟೆಲ್ಲ ಆಲ್ಮೋಸ್ಟ್ ನೇಮ್ ರಿವೀಲ್ ಎಲ್ಲನೂ ಆಗಿಬಿಟ್ಟಿತ್ತು. ಅದೊಂದು ಸಿಕ್ಕಾಪಟ್ಟೆ ಫೀಲ್ ಆಗ್ತಿತ್ತು ನನಗೆ. ಸೊ ಇದು ಬಂದು ಚೌಟ್ರಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚೌಟ್ರಿ. ಜನನೂ ಆಲ್ರೆಡಿ ಆಲ್ಮೋಸ್ಟ್ ತುಂಬ ಜನ ಬಂದುಬಿಟ್ಟು ಹೊಂಟೋಗ್ಬಿಟ್ಟಿದ್ರು. ನಾನು ಹೋಗೋ ಅಷ್ಟರಲ್ಲಿ ಸದ್ಯ ನನ್ನ ಪುಣ್ಯ, ನನಗೆ ಗೊತ್ತಿರೋರು ಒಂದಷ್ಟು ಜನ ಸಿಕ್ಕಿದ್ರು, ಮಾತಾಡಿಸ್ದೆ. ನೇಮ್ ರಿವೀಲ್ ಮಾಡಿಸೋದಕ್ಕೆ ಇವ್ರು ಈ ಥರ ಡೆಕೋರೇಷನ್ ಮಾಡಿಸಿದ್ರು. ಎಲ್ಲರೂ ಇದೇ ಥರನೇ ಮಾಡಿಸೋದು, ಇವಾಗ ಇದೇ ಟ್ರೆಂಡಿಂಗ್ ಅಲ್ವಾ, ಹಾಗಾಗಿ. ಸೊ ನೇಮ್ ಏನು ಅಂತ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆಲ್ರೆಡಿ ಭೂಮಿ ಅಕ್ಕನೂ ಅಪ್ಲೋಡ್ ಮಾಡಿರ್ತಾರೆ, ಸೊ ಅಲ್ಲಿನೇ ನೋಡಿರ್ತೀರ ನೀವು. ಸೊ ನನ್ನ ಬ್ಲಾಗಲ್ಲೂ ನೋಡಿ. ಒಳಗೆ ಹೋಗ್ತಿದ್ದಂಗೆ ವೆಲ್ಕಮ್ ಜ್ಯೂಸ್ನ ಕೊಟ್ಟರು. ಸೊ ಕೊಟ್ಟು ಆಂಟಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಆಂಟಿ ಜೊತೆ ಮಾತಾಡಿದೆ, ಎಲ್ಲರೂ ಪರಿಚಯ ಮಾಡಿಸ್ಬಿಟ್ಟು. ಗೊಂಬೆದು ಇದೆ ಒರಿಜಿನಲ್ ನೇಮು ಮಿಶಾನ್ವಿ ಪಿ ಅಂತ. ಇದ್ರದ್ದು ಮೀನಿಂಗ್ ಬಂದು ಗಾಡ್ ಆಫ್ ಲಕ್ಷ್ಮಿ ಅಂತೆ. ಆ್ಯಂಡ್ ಈ ಕ್ಲಿಪ್ಪಿಂಗು ಭೂಮಿ ಅಕ್ಕನೇ ಕಳಿಸಿರೋದು. ಸೊ ನಾನು ಅದನ್ನೇ ಹೇಳ್ತಿದ್ದೆ, ಅಕ್ಕ ನೇಮ್ ರಿವೀಲ್ ಆಗಿಬಿಟ್ಟಿದೆ, ರಿವೀಲ್ ಆದಮೇಲೆ ಬಂದಿದ್ದೀನಿ ನಾನು, ಅಯ್ಯೋ ಆಗಲೇ ಬರಲಿಲ್ವಲ್ಲ ಅಂತ ಹೇಳಿ. ಅಕ್ಕ ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ನಮ್ಮನ್ನು ಒಳಗೆ ಕಳಿಸಿದ್ರು. ನಮಗೆ ಅಕ್ಕ ಮುಂಚೆನೇ ಹೇಳಿತ್ತು ಫೋನಲ್ಲೇ, ನೀನು ತಲೆನೇ ಕೆಡ್ಸ್ಕೊಬೇಡ, ನೀತು ಆರಾಮ್ಸಾಗಿ ಬಾ, ರೂಮ್ ಇದೆ, ಆರಾಮ್ಸಾಗಿ ಫೀಡ್ ಮಾಡಿಸು, ಸಿಹಿನ ಆಟಾಡಿಸು ಅಂತ ಅಂದ್ಕೊಂಡು ಮುಂಚೆನೇ ಹೇಳಿದರು ಅವರು. ಸೊ ಅದೇ ರೀತಿ ನೋಡಿಕೊಂಡ್ರು. ನಾನು ನಾರ್ಮಲಾಗಿ ಹೋದಾಗಲೂ ಹಂಗೇನೆ. ಸೊ ಇವಾಗಲೂ ಕೂಡ ಅಷ್ಟೇ ಅದೇ ರೀತಿ ನೋಡಿಕೊಂಡ್ರು. ಫಂಕ್ಷನ್ ಅಂತ ಹೇಳಿ ಏನು ಚೇಂಜಸ್ ಇರಲಿಲ್ಲ. ಮನೇಲಿ ಹೋದಾಗ ಹೆಂಗೆ ನೋಡ್ಕೊತಿದ್ರು ಸೇಮ್ ಹಾಗೇನೆ ನೋಡಿಕೊಂಡ್ರು. ಆ್ಯಂಡ್ ನಮ್ಮ ಖುಷಿ ಯಶಿಕಾ ಅಪ್ಪನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾಯಿದ್ರು. ಆಮೇಲೆ ಅಪ್ಪು ಬಂದ, ಫ್ರೆಂಡ್ ಮಾಡಿಕೊಂಡ್ರು. ನಾನು ಅಪ್ಪು ಜೊತೆ ಮಾತಾಡಿ ತುಂಬ ದಿನಗಳಾಗಿತ್ತು. ಅದಕ್ಕೆ ಅಪ್ಪನ ತೀಟೆ ಮಾಡಿಕೊಂಡು ಮಾತಾಡಿಸಿ ಏನೇನೋ ಹೇಳ್ತಾ ಇದ್ದೆ. ಅವನು ಅದಕ್ಕೆ ಬಿಡು ನಾನು ಆಟಾಡಬೇಕು ಅಂತ ಹೇಳಿ ಸಿಹಿನ ನೋಡ್ಕೊಂಡು ಈಚೆ ಹೋದ ಅವನು. ಸೊ ನಾವು ಅಕ್ಕನ ಹತ್ರ ಹೇಳಿಬಿಟ್ಟು ಊಟಕ್ಕೆ ಅಂತ ಹೇಳಿ ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ರಶ್
ಕೊಡ್ತಿದ್ರು. ಹಾಗಾಗಿ ನಾನು ಸಿಹಿನ ಕೇಳಕ್ಕೆ ಕೊಟ್ಬಿಟ್ಟು ಬಂದಿದ್ದೆ ನನ್ನ ಫ್ರೆಂಡ್ ಜೊತೆ, ಮೇಘ ಅವ್ರ ಜೊತೆ ಕೊಟ್ಟಿದ್ದೆ. ಹಾಗಾಗಿ ನಾನು ಒಂದು ಟ್ರಿಪ್ ಹೋಗಿ ನೋಡ್ಕೊಬರ್ತೀನಿ ಅಂತ ಹೇಳಿ ಹೋದೆ. ಅವರು ನೀತವರೇ ಪ್ರಾಬ್ಲಮ್ ಇಲ್ಲ, ನಾನು ನೋಡ್ಕೋತೀನಿ ಹೋಗಿ ಅಂತ ಹೇಳಿದ್ರು. ಸುಚಿನೂ ಹಂಗೇನೆ ಹೇಳಿದ್ರು. ಮತ್ತು ಶ್ವೇತಾ ಅವ್ರಿಗೂ ಹೇಳಿದೆ, ಪ್ರಭಾ ಅವ್ರಿಗೂ ಹೇಳ್ಬಿಟ್ಟು ಬಂದಿದ್ದೆ ನಾನು. ಊಟದ ಹತ್ರ ಹೋದ್ವಿ. ಆ್ಯಂಡ್ ಇನ್ನೊಂದು ಗೈಸ್, ನಾನು ಇಳಿತಿದ್ದಂಗೆ ಹೇಳಿದ್ರು, ನೀವು ಫೇಸ್ ರಿವೀಲ್ ಮಾಡೋಕ್ಕೂ ಮುಂಚೆ ನಾನು ಸಿಹಿ ಫೇಸ್ನ ನೋಡ್ಕೊಬಿಟ್ಟೆ ಅಂತ ಹೇಳಿ ಅಲ್ಲೂ ನನ್ನ ಸಬ್ಸ್ಕ್ರೈಬರ್ ಮಾತಾಡ್ಸಿದ್ರು. ಆ್ಯಂಡ್ ಇನ್ನೊಂದು ಪ್ರಭಾ ಅವರು ಕೂಡ ಹೇಳ್ತಾ ಇದ್ರು, ನೀತು ಅವರೇ ನೀವು ವೀಡಿಯೋಸ್ಗಿನ್ನ ನೀವು ಎದುರುಗಡೆನೆ ಚೆನ್ನಾಗಿದ್ದೀರಾ, ಕಲರ್ ಆಗಿದ್ದೀರಾ, ವೀಡಿಯೋಸಲ್ಲೇ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿರಲ್ಲ, ಇಷ್ಟೊಂದು ಕಲರ್ ಇದ್ದೀರಾ ನೀವು, ಹೇಳ್ಬೇಕಂದ್ರೆ ನಿಮ್ಮದು ನ್ಯಾಚುರಲ್ ಕಲರು ಅಂತ ಹೇಳಿ ಹೇಳ್ತಾ ಇದ್ರು ಪ್ರಭಾ ಅವರು. ನಾನು ಹೌದಾ ಕಲರ್ ಇದೀನ ಅಂತ ಅಂದ್ಕೊಂಡು ನನಗೆ ಅನ್ನಿಸ್ತಾಯಿತ್ತು. ಆಮೇಲೆ ಇವಾಗ ಬಾಣ್ತನ ಬೇರೆ ಅಲ್ವಾ, ಒಳಗೆ ಇರ್ತೀನಲ್ಲ, ಹಂಗಾಗಿ ಇನ್ನೂ ಎವ್ವಿ ಕಲರ್ ಆಗಿಬಿಟ್ಟಿದ್ದೀನಿ. ಅದನ್ನೇ ಅವ್ರು ಹೇಳ್ತಾಯಿದ್ರು, ವೀಡಿಯೋಸ್ಗಿನ್ನ ನೀವು ಎದುರುಗಡೆನೇ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ಒಬ್ಬಟ್ಟೆಲ್ಲ ಮಾಡಿಸಿದ್ರು. ಇದರಲ್ಲಿ ನಾನು ಮೇನ್ ಯಾವ್ದು ಬೇಕು ಅದನ್ನು ಊಟ ಮಾಡಿಕೊಂಡೆ. ಸೊ ಊಟ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಫಂಕ್ಷನಲ್ಲಿ ನನಗಿನ್ನ ಜಾಸ್ತಿ ಸಿಹಿನೇ ಹೊಗಳ್ತಾ ಇದ್ರು, ತುಂಬ ಸೈಲೆಂಟು, ಆರಾಮಾಗಿ ಇರಿಸ್ಕೋಬೋದು ಅಂತ ಹೇಳಿ ಸುಚಿ, ಮೇಘ ಅವರು, ಭೂಮಿ ಅಕ್ಕ ಅದನ್ನೇ ಹೇಳ್ತಾ ಇದ್ರು. ಆಮೇಲೆ ನಾನು ಊಟಕ್ಕೆ ಹೋಗಿದ್ದಾಗ ಮೇಘ ಅವರು ನನಗೆ ಶಾಕೆ ಕೊಟ್ಬಿಟ್ರು, ನೀತವರೇ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾಳೆ ರೀ ನಿಮ್ಮ ಪಾಪು ಅಂತ. ನಾನು ಹಂಗೆ ಎದ್ರುಕೊಂಡು ಹೌದಾ ಅಂತಂದೆ. ಆಮೇಲೆ ಅವರು, ರೀ ಚಿನ್ನ ರೀ ಆರಾಮ್ಸಾಗಿ ಮಲಗಿದ್ದಾಳೆ ಅವಳು, ಅಚ್ಚುಕಟ್ಟಾಗಿ ನೋಡ್ಕೋಬೋದು, ನೀವೇನು ವರಿನೇ ಮಾಡ್ಕೊಬೇಡಿ, ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಆಟ ಆಡ್ತಾ ಇದ್ದಂಗೆ ಅಳಕ್ಕೆ ಸ್ಟಾರ್ಟ್ ಆಗ್ಬಿಟ್ಲಂತೆ. ಆಮೇಲೆ ತಂದು ಕೊಟ್ಟರು. ಸುಮ್ಮನೆ ಆಡ್ತಿದ್ಲು, ಯಾಕೋ ಗೊತ್ತಿಲ್ಲ ಅಳ್ತಾ ಇದ್ದಾಳೆ ಅಂತ ಹೇಳಿ. ಅವಳು ಫೀಡ್ ಮಾಡಿಸ್ಬೇಕಿತ್ತು ಅನ್ಸುತ್ತೆ, ನಾನು ಫೀಡ್ ಮಾಡಿಸ್ದೆ ಹೋಗ್ಬಿಟ್ಟಿದೆ, ಹಂಗಾಗಿ ಹೇಳ್ತಾ ಇದ್ಲು. ಆಮೇಲೆ ನಾವು ದಸರಾ ಹಾಲಿಡೇಸ್ ಇದೆಯಲ್ಲ, ಖುಷಿ ಯಶಿಕನ್ನ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದನ್ನೇ ಹೇಳಿದೆ ನಾನು ಭೂಮಿ ಅಕ್ಕಂಗೆ ಮತ್ತು ಪಮ್ಮಿ ಅಣ್ಣಂಗೆ, ಎಕ್ಸಿಬಿಷನ್ಗೆ ಹೋಗ್ತೀವಿ ಅಂತ ಹೇಳಿ. ಅದಕ್ಕೆ ಪಮ್ಮಿ ಹಣ ಹೇಳಿದ್ರು, ಬೇಡ ಎಕ್ಸಿಬಿಷನ್ಗೆ ಹೋಗ್ಬೇಡ ನೀತು, ಎವ್ವಿ ಕ್ರೌಡು, ಸುಮ್ಮನೆ ಮಕ್ಳಿಗೆ ಇನ್ಫೆಕ್ಷನ್ ಎಲ್ಲ ಆಗುತ್ತೆ, ಇಲ್ಲೇ ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಟ್ಟು ಮನೆಗೆ ಹೋಗಿ, ಮಳೆ ಬರೋ ಹಾಗಿದೆ ಅಂತ ಹೇಳಿ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾವು ಮಾತಾಡಿಸ್ಕೊಂಡು ಮುಯ್ಕೊಟ್ಟು ಈಚೆ ಬಂದ್ವಿ. ಆಮೇಲೆ ಎಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ಗೈಸ್, ಇದನ್ನು ನಾನು ಹೇಳಲೇಬೇಕು, ಪರ್ಸ್ನಲ್ ಆಗಿ ನಮ್ಮ ಅಮ್ಮಂಗೂ ನಮ್ಮ ಅಕ್ಕಂಗೂ ಭೂಮಿ ಅಕ್ಕ ಟ್ರೀಟ್ ಮಾಡಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರು ಅದನ್ನೇ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡು, ಅಷ್ಟಿದ್ರೂ ದುರಂಕಾರ ಇಲ್ಲ ಅಂತ ಹೇಳಿ. ಅದು ನಿಜ, ಕೆಲವೊಬ್ಬರು ಅವ್ರನ್ನ ನೋಡಿ ಹಂಗಂತ ಅನ್ಕೋತಾರೆ, ಬಟ್ ಸೀರಿಯಸ್ಲಿ ಅಕ್ಕಂಗೆ ಆ್ಯಟಿಟ್ಯೂಡ್ ಅನ್ನೋದೇ ಇಲ್ಲ. ಯಾರ ಹತ್ರ ತೋರಿಸ್ಬೇಕು, ಎಲ್ಲಿ ತೋರಿಸ್ಬೇಕು ಅಲ್ಲಿ ಮಾತ್ರ ತೋರಿಸ್ತಾರೆ. ಅಲ್ಲಿ ಒಂದು ಪ್ಲೇಸ್ನ ನಾವು ಚೂಸ್ ಮಾಡಿ ಹೋಗ್ತಾ ಇದ್ದೀವಿ. ನಮ್ಮ ಸಿಹಿ ಅಂತೂ ಹೋಗೋ ಬರೋರಿಗೆಲ್ಲ ಬಾಯ್ ಮಾಡ್ತಾ ಇದ್ದಾಳೆ, ಅಂದರೆ ಅಲ್ಲಿ ಮಗು ಇತ್ತಲ್ಲ, ಅವ್ರು ಮಾತಾಡಿಸ್ತಾ ಇತ್ತಲ್ಲ, ಹಾಗಾಗಿ ನಮ್ಮಮ್ಮ ಬಾಯ್ ಮಾಡಿಸ್ತಾ ಇದ್ರು. ಆಮೇಲೆ ನಾವು ರೈಲ್ವೆ ಮ್ಯೂಸಿಯಮ್ಗೆ ಬಂದ್ವಿ. ಇದನ್ನ ನಮ್ಮ ಖುಷಿ ಯಶಿಕಂಗೆ ಯಾವಾಗಲೂ ಹೇಳ್ತಾ ಇದ್ದೆ, ಒಂದ್ಸಲ ಹಾಲಿಡೇಸ್ ಬರಲಿ ಕರ್ಕೊಂಡು ಹೋಗ್ತೀನಿ ಅಂತ. ಕರ್ಕೊಂಡು ಹೋಗೋದಕ್ಕೆ ಹಾಗೆ ಇರಲಿಲ್ಲ. ಫೈನಲಿ ಇವತ್ತು ಋಣ ಕೂಡ ಬಂದಿದೆ ಕರ್ಕೊಂಡು ಹೋಗೋದಕ್ಕೆ. ಬಟ್ ಏನು ಅಂದರೆ ನಮ್ಮ ಹತ್ರ ಕ್ಯಾಶೇ ಇರಲಿಲ್ಲ. ಅಲ್ಲಿ ಕ್ಯಾಶ್ ಮಾತ್ರ ಅಲೋಡು, ನೀವು ಯಾವಾಗಲಾದರೂ ಹೋದರೆ ಕ್ಯಾಶ್ ತೊಗೊಂಡೇ ಹೋಗಿ, ಫೋನ್ಪೇ ಎಲ್ಲ ಇಲ್ಲ ಅಲ್ಲಿ. ಆಮೇಲೆ ಅಲ್ಲೇ ಬೇರೆಯವ್ರ ಹತ್ರ ಇಸ್ಕೊಂಡ್ವಿ. ನಮ್ಮ ಖುಷಿ ಯಶಿಕನ್ ಖುಷಿ ನೋಡಿ ಅದೇನೇ ಯಪ್ಪ, ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೆ ಅವ್ರನ್ನ ನೋಡಿ. ಅಂದರೆ ಮಕ್ಕಳುಗಳ ಹಾಗೇನೆ ಎಲ್ಲರೂ ಕರ್ಕೊಂಡು ಹೋದ್ರೆ ಅವರು ಅಂದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಸೊ ಅವ್ರ ಖುಷಿ ನೋಡಿ ನಮಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನಾನು ಸಿಹಿ ಜೊತೆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ. ಅವಳು ಎಲ್ಲೋ ಬಂದಿದ್ದೀವಲ್ಲ ಅಂತ ಹೇಳಿ ಅವಳು ಸುತ್ತಮುತ್ತ ನೋಡ್ತಾ ಇದ್ಲು. ನನಗೆ ಸೀರಿಯಸ್ಲಿ ಹೇಳ್ಬೇಕಂತಂದ್ರೆ ಗೈಸ್, ನೀವು ಅನ್ಕೋಬೋದು ಏನು ಇವರು ಚಿಕ್ಕ ಮಗುನ ಕಟ್ಕೊಂಡು ಎಲ್ಲ ಕಡೆ ಹೋಗ್ತಾರಲ್ಲ ಅಂತ ಹೇಳಿ. ನಿಮಗೂ ಕೂಡ ಆ ರೀತಿ ಕರ್ಕೊಂಡು ಹೋಗೋದಕ್ಕೆ ಆಸೆ ಇರುತ್ತೆ, ಬಟ್ ನಿಮ್ಮ ಮಗು ಅಳುತ್ತೆ ಅಂತನೋ ಅಥವಾ ದೃಷ್ಟಿ ಅಂತನೋ ಏನೋ ನೀವೊಂದು ಥಿಂಕ್ ಮಾಡಿ ಕರ್ಕೊಂಡು ಹೋಗೋದಿಲ್ಲ. ಬಟ್ ನಮ್ಮ ಸಿಹಿ ಹಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಯ್ತಾಳೆ. ನಾನು ಅದನ್ನೇ ಅನ್ಕೋತೀನಿ, ಮಾದಪ್ಪ ಕೊಡೋದು ಕೊಟ್ಟೆ ಅಂತ ಚಿಂದಂತ ಮಗುನ ಕೊಟ್ಟಪ್ಪ ಅಂತ ಹೇಳಿ. ನಮ್ಮ ಸಿಹಿ ಹಾಗೇನೆ. ಆ್ಯಂಡ್ ನಾನು ಬಂದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಇಲ್ಲಿಗೆ. ನಾವು ಎಂಟ್ರೆನ್ಸಲ್ಲಿ ಏನು ಟಿಕೆಟ್ ತೊಗೊಂಡಿರ್ತೀವಿ ಅದೇ ನೆನೆ ಟ್ರೈನಲ್ಲಿ ಹೋಗೋದಕ್ಕೂ ಕೂಡ ನಾನು ಮರ್ತೇ ಬಿಟ್ಟಿದ್ದೆ. ಆಮೇಲೆ ನೆನಪಾಯಿತು. ಸೊ ನಾವು ಹಾಗೇ ಹೋಗ್ತಾ ಇದ್ದೀವಿ. 2 ರೌಂಡ್ ಅಷ್ಟೇ ಕರ್ಕೊಂಡು ಹೋಗ್ತಾರೆ. ನಂಗೆ ಹೋದ್ಸಲ 3 ರೌಂಡ್ ಕರ್ಕೊಂಡು ಹೋಗಿದ್ದೇನೋ ನೆನಪು ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ. ಸೊ 2 ರೌಂಡ್ ಏನೋ ಕರ್ಕೊಂಡು ಹೋದರು. ನಮ್ಮ ಯಶಿ ಖುಷಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು, ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನಾನು ಸಿಹಿನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ನಲ್ಲ, ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನಮ್ಮ ಖುಷಿ ಯಶಿಕಾ ಇದು ಮನೆ ಅಂತೆ, ಒಂದು ಕಿಚನ್ನು ಟಾಯ್ಲೆಟ್ ಅಂದ್ಕೊಂಡು ಇಲ್ಲಿ ಆಟಾಡ್ತಾ ಇದ್ರು. ಮಕ್ಕಳು ಎಲ್ಲಿದ್ರು ಮಕ್ಕಳಾಗೆ ಇರ್ತಾರೆ, ಅದೊಂಥರ ಚೆಂದ ಹೇಳಬೇಕಂತಂದರೆ. ಆ್ಯಂಡ್ ಅಲ್ಲೇ ಎಕ್ಸಿಬಿಷನ್ ಥರ ಇಟ್ಟಿದ್ರು. ಅಂದರೆ ನಾವು ಹಿಂದಿನ ಕಾಲದಲ್ಲಿ ಯಾವ್ಯಾವ ಫೋನ್ ಇತ್ತು, ಎಷ್ಟನೇ ಇಸ್ವಿಲಿ ಯಾವ ಥರ ಫೋನ್ ಯೂಸ್ ಮಾಡ್ತಿದ್ವಿ ಅಂತ ಹೇಳಿ ಅಲ್ಲಿ ಇಟ್ಟಿದ್ರು. ಒಂಥರ ಇದು ಚೆನ್ನಾಗಿದೆ. ಹೇಳಬೇಕಂದ್ರೆ ಮಕ್ಕಳುಗಳನ್ನ ಇಂಥದಕ್ಕೇ ಕರ್ಕೊಂಡು ಹೋಗಬೇಕು. ಯಾಕಂದರೆ ಅವರು ಇವಾಗ ಬರೀ ಫೋನ್ ಅಷ್ಟೇ ನೋಡಿರ್ತಾರೆ, ಹಿಂದೆ ಹೆಂಗಿತ್ತು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಆ ಥರ ಪ್ಲೇಸಸ್ಗೆಲ್ಲ ಕರ್ಕೊಂಡು ಹೋದರೆ ಅವ್ರು ಹಿಂದೆ ಹೆಂಗಿತ್ತು ಅಂತ ಹೇಳಿ ನೋಡ್ತಾರೆ. ಒಂಥರ ಚೆಂದ. ಇದನ್ನು ನಾವು ಅವ್ರಿಗೆ
ಅಂದರೆ ಅವ್ರ ಫ್ಯೂಚರ್ಗೆ ಇದನ್ನೆಲ್ಲ ಅಳವಡಿಸ್ಕೊಡ್ಬೇಕು ಹೇಳಬೇಕಂತಂದರೆ. ಸೊ ಅದಕ್ಕೆ ನಮ್ಮ ಖುಷಿ ಯಶಿಕೂ ಅಲ್ಲಿ ನೋಡ್ಕೊಂಡು ಎಲ್ಲ ಹೇಳ್ಕೊಡ್ತಾ ಇದ್ದೋ ನಾವು. ನಮ್ಮ ಮುದ್ದು ಇದೇನು ಅಂತ ಅಂದ್ಕೊಂಡು ಅದನ್ನು ಕೈ ಹಿಡ್ಕೊಂಡು ಬಾಯಿಗೆ ಹಾಕ್ಕೊಳಕ್ಕೆ ಹೋಗ್ತಾ ಇದ್ದ. ಮಕ್ಕಳಲ್ಲಿ ಎಲ್ಲ ಹಂಗೆ ಅಲ್ಲಿ ನೋಡಿ, ನೀವೇ ನೋಡ್ತಾ ಇರ್ಬೋದು, ಬಾಯಿಗೆ ಒಂಥರ ಚೀಪ ಥರ ಹೋಯ್ತಾ ಇದ್ದ. ಆಮೇಲೆ ನಮ್ಮ ಮಕ್ಕಳು ಬಾಯಿಗೆ ಹಾಕತ್ತವನ್ನ ಅನ್ಕೊಂಡು ತೆಗೆದ್ಬಿಟ್ಲು. ನಾನು ವೀಡಿಯೋ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿಲ್ಲ ಹೇಳಬೇಕಂದ್ರೆ, ಇವಾಗ ಎಡಿಟ್ ಮಾಡಬೇಕಾದ್ರೇ ನಾನು ಕೂಡ ನೋಡಿದ್ದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅಲ್ಲಿ ಇವರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ, ಅವರಂತೂ ನಮ್ಮ ಹಿಂದಿಂದನೇ ಸುತ್ತಿದ್ರು. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಅನಿಸುತ್ತೆ ಎಲ್ಲೋ ಮಕ್ಕಳಿದ್ರು ಅಂತ ಹೇಳಿ ಏನಾದರೂ ಮುಟ್ಟಿ ಬೀಳಿಸ್ಬಿಡ್ತಾರೆ ಅಂತ ಏನಾದರೂ ಹಿಂದಿಂದನೇ ಬರ್ತಿದ್ರು, ಅಥವಾ ನಮಗೆ ಚಿಕ್ಕ ಮಕ್ಕಳೈತೆ ನಾವೇನಾದರೂ ಸೀಟಿ ಗೀಟಿ ಎಸ್ಬಿಡ್ತೀವಿ ಅಂದ್ಕೊಂಡು ಬರ್ತಿದ್ರು, ಏನೋ ಗೊತ್ತಿಲ್ಲ. ನಮ್ಮ ಹಿಂದಿಂದನೇ ಬರ್ತಾಯಿದ್ರು. ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಆ್ಯಂಡ್ ನಾನು ಅಲ್ಲಿ ಏನೂ ಕೂಡ ತಿನ್ನಲಿಲ್ಲ, ಯಾಕಂದರೆ ಇನ್ನೂ ನಾನು ತಿನ್ನಲ್ಲ ಔಟ್ಸೈಡಲ್ಲಿ. ಹಾಗಾಗಿ ನಮ್ಮ ಅಕ್ಕ ಖುಷಿ ಯಶಿಕಂಗೆ ಮಾತ್ರ ಐಸ್ ಕ್ರೀಮ್ ತೊಗೊಟ್ರು, ಅದು ಡ್ರೈ ಫ್ರೂಟ್ಸ್ ತೊಗೊಟ್ಲು. ನನಗೂ ಕೂಡ ಬಿಸ್ಕೆಟ್ ತೊಗೊಂಡು ತಿನ್ನು ಅಂತ ಹೇಳಿದ್ಲು, ಬಟ್ ನಾನೇನು ತಿನ್ನಲಿಲ್ಲ. ಅದೇನೋ ಗೊತ್ತಿಲ್ಲ, ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಅಲ್ಲಿ ಊಟ ಮಾಡಿದೆ ನಂಗೆ ಹೆವಿ ಅನ್ನೋ ರೀತಿ ಅನ್ನಿಸ್ತಾ ಇತ್ತು. ಹಾಗಾಗಿ ಆ್ಯಂಡ್ ನಾನು ಸಿಹಿಗೆ ಬಟ್ಟೆ ಎತ್ಕೊಂಡು ಹೋಗಿದ್ದೆ, ಅಲ್ಲೇ ನಾನು ಚೇಂಜ್ ಮಾಡಿಕೊಂಡೆ. ಮಕ್ಕಳಿದ್ದಾರೆ ಅಂತಂದಮೇಲೆ ಒಂದು ಸೆಟ್ ಬಟ್ಟೆ ಇರಲೇಬೇಕು, ಮತ್ತು ಪ್ಯಾಂಪರ್ಸು ವೈಪ್ಸು ಎಲ್ಲನೂ ಕೂಡ ಎತ್ಕೊಂಡೋಗ್ಬೇಕು. ಅವಳಿಗೆ ಹೊಸ ಶೂ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಹೆಂಗೆ ಆಡ್ತಾ ಇದ್ದಾಳೆ ನೋಡಿ ಅವಳು. ಇದೇ ಫಸ್ಟ್ ಟೈಮು ಶೂ ಹಾಕಿರೋದು ನಾನು. ಇವನು ಕೂಡ ಪಿಜ್ಜಾ ಎಲ್ಲ ಇದೆ, ಬಟ್ ನಮ್ಮ ಖುಷಿ ಯಶಿಕ ಪಿಜ್ಜಾ ಬೇಕು ಅಂತ ಕೇಳ್ತಾಯಿದ್ರು. ನಾನು ನಮ್ಮ ಅಕ್ಕಂಗೆ ಬೇಡ, ಇಲ್ಲೆಲ್ಲ ಕೊಡಿಸ್ಬೇಡ ಅಂತ ಹೇಳಿದೆ, ಬೇಕಾದ್ರೆ ರೈಸ್ ಮ್ಯಾಜಿಕ್ ಹೋಗಿ ತಿಂದ್ರಾಯ್ತು ಅಂತ. ಆ್ಯಂಡ್ ಅಲ್ಲಿ ನನಗೆ ಊಟ ಮಾಡಬೇಕಾದ್ರೆ ಅಲ್ಲಿ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಈಚೆ ಬಂದು ಕೂತಿದ್ದೆ. ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ, ಟೈಮ್ ಆಗೋಗಿದೆ ಆಲ್ರೆಡಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಅವತ್ತು ಅಲ್ಲಿ ಪಿಜ್ಜಾ ನೋಡಿ ಬೇಕು ಅಂತ ನಮ್ಮ ಖುಷಿ ಯಶಿಕ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ರು. ಆದರೆ ಅಲ್ಲಿ ಕೊಡಿಸ್ಲಿಲ್ಲ ಅಲ್ಲ, ಮನೆ ಕರ್ಕೊಬಂದು ಐಸ್ ಮ್ಯಾಜಿಕ್ ಕರ್ಕೊಂಡೋಗಿ, ಇಲ್ಲೇ ಕರ್ಕೊಂಡೋಗಿ ಅಂತ ಹೇಳ್ತಾಯಿದ್ರು. ನಾವು ಸರಿ ಅಂತ ಹೇಳಿ ಅವತ್ತು ಟೈಮ್ ಆಗೋಗಿತ್ತು, ಅವತ್ತು ಹೋಗೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಾವು ಕರ್ಕೊಂಡು ಹೋದ್ವಿ. ಸೊ ನಾನು ಕೂಡ ಸಿಹಿ ಊಟದ ಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಐಸ್ ಮ್ಯಾಜಿಕ್ಗೆ. ಬಟ್ ಡೆಲಿವರಿ ಒಂದು ವೀಕೋ 15 ಡೇಸೋ ಅನ್ನಂಗೆ ಹೋಗಿದ್ದೆ ನಾನು. ಆವಾಗ ಹೋಗಿ ಪಿಜ್ಜಾ ಫ್ರೂಟ್ ಸಲಾಡ್ ಎಲ್ಲ ತಿನ್ಕೊಂಡು ಬಂದಿದ್ದೆ. ಸೊ ಇವಾಗಲೂ ಸೇಮ್ ಆರ್ಡರ್ ಮಾಡಿದ್ದೋ ನಾವು. ನಾನು ನಮ್ಮ ಅಕ್ಕ ಮುದ್ದು ಎಲ್ಲರೂ ಹೋಗಿದ್ವು, ಖುಷಿ ಯಶಿಕೆ ಎಲ್ಲ. ಅವರೆಲ್ಲ ಮೇಯ್ನ್ ತಿನ್ನಬೇಕು ಅಂತ ಹೇಳಿದ್ದು. ಮನೇಲಿ ನಾನು ಒಬ್ಬಳೇ ಇರಬೇಕು ಅಂತ ಹೇಳಿ ನಾನು ಹೋಗಿದ್ದೆ. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇವಾಗ, ಹಾಗಾಗಿ ನಾನು ಇರಲಿಲ್ಲ, ನಾನು ಕೂಡ ಹೋಗಿದ್ದೆ. ಹಂಗೆ ಅಮ್ಮನೂ ಬರ್ತಾರಲ್ಲ, ಹಂಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಫಸ್ಟು ಒಂದು ಪಿಜ್ಜಾ, ಒಂದು ಫ್ರೂಟ್ ಸಲಾಡ್ ಮತ್ತು ಒಂದು ಮಶ್ರೂಮ್ ಮಂಚೂರಿಯನ್ನ ಆರ್ಡರ್ ಮಾಡಿದ್ವಿ. ಅದು ಫ್ರೂಟ್ ಸಲಾಡ್ ಬಂದು ಖುಷಿ ಯಶಿಕ ಶೇರ್ ಮಾಡ್ಕೊಂಡು ತಿಂತಾಯಿದ್ರು. ಮಂಚೂರಿಯನ್ ಬಂದು ನಮ್ಮ ಅಕ್ಕ ತಿಂತಾಯಿದ್ಲು. ಆ್ಯಂಡ್ ಅದು ಚೆನ್ನಾಗಿದೆ, ಟೇಸ್ಟ್ ನೋಡು ಅಂತ ಹೇಳಿದ್ಲು. ನಾನು ಕೂಡ ತಿಂದೆ ಒಂದು ಪೀಸ್ ಏನೋ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪಿಜ್ಜಾ ಬಂದು ಕಾರ್ನ್ ಪಿಜ್ಜಾ ತೊಗೊಂಡ್ರು. ನಾನು ಪಿಜ್ಜಾ ಮುಂಚೆಯಿಂದನೂ ತಿನ್ನಲ್ಲ, ನನಗದು ಇಷ್ಟನೇ ಇಲ್ಲ. ನಾನು ಫೋರ್ಸ್ ಮಾಡಿ ಕೊಟ್ಟರು ಅಂದರೆ ನಾನು ಟ್ರಯಾಂಗಲ್ ಶೇಪ್ ಇದೆಯಲ್ಲ, ಅದು ಒಂದು ತಿಂತೀನಿ ಅಷ್ಟೇ. ನಾನು ಇನ್ನು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ನಾನು. ಇನ್ನು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದರು. ಅದಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ಬಿಡಿ, ಯಾಕಂದರೆ ನಾನು ಮುಂಚೆ ಎಲ್ಲ ತಿಂತಿದ್ದಲ್ವ, ಅದೊಂದೇ ನನ್ನ ಫೇವ್ರೇಟು ಕಾಲೇಜ್ ಟೈಮಿಂದನೂ ಕೂಡ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಪಿಜ್ಜಾ ಆರ್ಡರ್ ಮಾಡಿದ್ರು. ಇದು ಬಂದು ಮಶ್ರೂಮ್ ಪಿಜ್ಜಾ. ಯಾವಾಗಲೂ ಕಾರ್ನ್ ಪಿಜ್ಜಾನೇ ಆರ್ಡರ್ ಮಾಡ್ತಿದ್ದೋ, ಹಾಗಾಗಿ ಈ ಸಲ ಮಶ್ರೂಮ್ ಪಿಜ್ಜಾನ ಆರ್ಡರ್ ಮಾಡಿದ್ವಿ. ಇದು ಹೆಂಗಿತ್ತು ಏನೋ ಗೊತ್ತಿಲ್ಲ, ಮಶ್ರೂಮ್ಸ್ ಎಲ್ಲ ಹಾಕಿದ್ರು. ನಮ್ಮ ಅಕ್ಕ ಸೇಮ್ ಕಾರ್ನ್ ಪಿಜ್ಜಾ ಥರನೇ ಟೇಸ್ಟ್ ಇದೆ ಅಂತ ಹೇಳಿದ್ಲು. ನಾನು ಏನೋ ಅಷ್ಟು ತಿನ್ನೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಇದೆಲ್ಲ ಆರೋಗ್ಯ ಆಗೋದಿಲ್ಲ ಸಿಹಿಗೆ, ಅಂದರೆ ಹೊಟ್ಟೆ ಗಟ್ಟಿಯಾಗಿಬಿಡುತ್ತೆ ಅಂತ ಹೇಳ್ತಾರೆ, ಮೈದಾ ಎಲ್ಲ ಹಾಕಿರ್ತಾರೆ. ಹಾಗಾಗಿ ನಾನೇನು ತಿನ್ನಲಿಲ್ಲ. ಬಟ್ ಆ ಕೇಕ್ ಆರ್ಡರ್ ಕೊಡೋಣ ಅಂತ ಹಾಗೆ ಅಂದ್ಕೊಂಡ್ವಿ, ಯಾಕಂದರೆ ಮುದ್ದು ಬಂದು 6 ಮಂತದ ಬರ್ಡೇ ಇದೆ, ಹಾಫ್ ಬರ್ಡೇ. ಹಾಗಾಗಿ ಅಲ್ಲೇ ನೋಡಿದ್ವಲ್ಲ, ನನ್ನ ಅಕ್ಕಂಗೆ ಹೇಳ್ದೆ ಇಲ್ಲಿ ಕೇಕ್ ತುಂಬಾ ಚೆನ್ನಾಗಿರುತ್ತೆ, ಹೆಂಗಿದ್ರು ಬರೋದು ಬಂದಿದ್ದೀವಿ, ಇವಾಗಲೇ ಕೇಕ್ ಆರ್ಡರ್ ಮಾಡಿಬಿಡು ಅಂತ ಹೇಳಿ. ಅವರು ಬೇರೆ ಏನಾದರೂ ಬೇಕಾ ನೋಡಿ, ಒಟ್ಟಿಗೆ ಬಿಲ್ ಮಾಡ್ತೀನಿ, ಎಲ್ಲ ತೊಗೊಂಡ್ಮೇಲೆ ನಾನು ಫೋಟೋಸ್ ತೋರಿಸ್ತೀನಿ ಯಾವ್ದು ಬೇಕು ಅಂತ ಹೇಳಿ ಅಂದರು. ನಮ್ಮ ಖುಷಿ ಯಶಿಕ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ತಗೊಳ್ಳೋದಕ್ಕೆ ಹೋದರು ಅವರು. ನಾವು ಮನೆಗೂ ಕೂಡ ಪಾರ್ಸಲ್ ತೊಗೊಂಡಿದ್ದೀವಿ. ಮನೆಗೆ ಏನೇನು ಪಾರ್ಸಲ್ ತೊಗೊಂಡಿದ್ದೀವಿ ಅಂತ ಮನೆಗೆ ಹೋಗಿನೇ ತೋರಿಸ್ತೀನಿ ನಾನು. ಐಸ್ ಕ್ರೀಮ್ ಬೇಕು ಅಂತ ಹೇಳಿ ತೊಗೊಂಡ್ರು. ಕೇಕು ಕೂಡ ನೋಡ್ತಾ ಇದ್ವಿ ಏನೇನು ಯಾವ್ದು ಬೇಕು ಅಂತ ಹೇಳಿ. ನಾನು ಫೋನಲ್ಲಿ ಒಂದಷ್ಟು ಸರ್ಚ್ ಮಾಡಿಕೊಂಡೆ. ಆಲ್ಮೋಸ್ಟು ಬಾಯ್ ಬೇಬಿಗೆ ಬ್ಲೂ ಥೀಮ್ ತೊಗೋತಾರೆ, ಕೇಕು ಅಷ್ಟೇ, ಎಲ್ಲನೂ ಅಷ್ಟೇ. ಗರ್ಲ್ ಬೇಬಿಗೆ ಪಿಂಕ್ ಥೀಮೇ ತೊಗೋತಾರೆ. ಅದು ಇವಾಗ ಒಂಥರ ಟ್ರೆಂಡಿ ಆಗಿಬಿಟ್ಟಿದೆ. ಸೊ ಐಸ್ ಕ್ರೀಮ್ ಬಂದು ಜಾಸ್ತಿ ತೊಗೊಳ್ಳಿಲ್ಲ, ಯಾಕಂದರೆ ಇಲ್ಲೇ ಖುಷಿ ಯಶಿಕ ತಿಂದಿದ್ರು ಅಂತ ಹೇಳಿ ಒಂದಷ್ಟೇ ತೊಗೊಂಡ್ಲು ನಮ್ಮಕ್ಕ.
ಕೇಕನ್ನು ಕೂಡ ಇವಾಗಲೇ ನಮ್ಮ ಅಕ್ಕ ಬುಕ್ ಮಾಡಿಬಿಟ್ಲು. ಇನ್ನೇನು ಜಸ್ಟ್ 2 ಡೇಸ್ ಇದೆಯಲ್ಲ ಅಂತ ಹೇಳಿ ಆಟೋಗೆ ಹೇಳಿ ಮನೆಗೆ ಬಂದ್ವಿ ನಾವು. ಮನೆಗೆ ಸೇಮ್ ಒಂದು ಗೋಬಿ ಆರ್ಡರ್ ಮಾಡಿದ್ಲು ಮತ್ತು 2 ಫ್ರೆಂಚ್ ಫ್ರೈಸ್ ಏನೋ ಆರ್ಡರ್ ಮಾಡಿದ್ಲು. ಯಾಕಂದರೆ ನಮ್ಮ ಯಶಿಗಂಗೆ ಫ್ರೆಂಚ್ ಫ್ರೈಸು ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಮತ್ತು ಒಂದು ಐಸ್ ಕ್ರೀಮ್ ತೊಗೊಬಂದಿದ್ವಿ ಅಷ್ಟೇ. ನಮ್ಮ ಅಮ್ಮ ಏನು ಜಾಸ್ತಿ ತಿನ್ನಲಿಲ್ಲ, ಅದು ಗೋಬಿ 1-2 ಪೀಸ್ ತಿಂತು. ಮತ್ತು ಇದೇನೋ ಬಿಸ್ಕೆಟ್ ತೊಗೊಂಡಿದ್ಲು ನಮ್ಮ ಅಕ್ಕ. ಅದೊಂಥರ ನೋಡೋದಕ್ಕೇ ಚೆನ್ನಾಗಿತ್ತು. ನಂಗೆ ಎಷ್ಟೊತ್ತು ಕೆತ್ಕೊ ತಿನ್ಕೊಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಏನೂ ತಿನ್ನಲಿಲ್ಲ. ಐಸ್ ಕ್ರೀಮು ಅಷ್ಟೇ ತಿನ್ನಬೇಕು ಅನ್ನಿಸ್ತಾ ಇತ್ತು. ನಾನೇನಾದರೂ ಪಾಪುಗೆ ಒಂದು 5 ಮಂತ್ ಎಬೋ ಆಗಿಬಿಟ್ಟಿದ್ರೆ ನಾನು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ, ತಿಂತಿದ್ದೆ. ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್.